ಕೊನೆಗೂ ನೋಡಿ ಗಾಯ್ಸ್, ಮುರುಡೇಶ್ವರ ಲಾಡ್ಜ್ ಹತ್ರ ಬಂದು ತಲುಪಿದ್ದೀವಿ. ಲಾಡ್ಜ್ಗೆ ಹೋಗ್ತಾ ಇದ್ದೀವಿ. ಇವಾಗ ಲಾಡ್ಜಲ್ಲಿ ಉಳ್ಕೊಳ್ಳೋಣ ನೈಟನ್ನು. ಲಾಡ್ಜ್ ಹೆಂಗೈತೆ ಅಂತ ಗೊತ್ತಿಲ್ಲ, ಬಟ್ ಆದರೆ ಬಂದಿದ್ದಾರೆ. ನಾವು ಅವ್ರ ಹಿಂದೆ ಹೋಯ್ತಾ ಇದ್ದೀವಿ. ನೋಡಬೇಕು ಹೇಗೈತೆ ಅಂತ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ನೈಟ್ ಉಳ್ಕೊಳ್ಳೋಕೆ ಅಂತ ಲಾಡ್ಜ್ ಮಾಡಿದ್ರು. ಲಾಡ್ಜ್ ಆ ಥರ ಐತೆ ಅಂತ ನೋಡೋಣ ಬನ್ನಿ. ಓ, ಇವರೆಲ್ಲ ಆವಾಗಲೇ ಬಂದು ಅವ್ರವ್ರ ಜಾಗ ಇಟ್ಕೊಂಡಿಬಿಟ್ಟಿದ್ದಾರೆ. ಬಟ್ಟೆ ಎಲ್ಲ ಹಾಲೆ ಎತ್ತಿಡ್ಕೊತಿದ್ದಾರೆ. ಹೇಗಿದೆ ರೂಮು ಹೇಳ್ರು? ಚೆನ್ನಾಗೈತಾ? ಸೂಪರ್ ಅಂತೆ, ಚೆನ್ನಾಗೈತಂತೆ. ಇವಳು ನೋಡಿ, ಈ ರೂಮು ನಮ್ಮದು. ಕುದುರೆ ಓಡಿ ಬಂದಿತ್ತ ಲಾಡ್ಜ್ ಒಳಗಡೆ ಕೊನೆಗೂ ಬಂದು ಮತ್ತೆ ನಾನು ನನ್ನ ಬಟ್ಟೆ ಎಲ್ಲನೂ ಎತ್ತಿಡ್ತಿದ್ದೆ. ಯಾವ್ದು ಹಾಕೋಬೇಕು ಬೆಳಗ್ಗೆಗೆ ಅಂದ್ಬಿಟ್ಟು ಎತ್ತಿಡ್ತಿದ್ದೆ. ರೂಮ್ ಎಲ್ಲ ಚೆನ್ನಾಗೈತೆ. ನೀವು ಬನ್ನಿ ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿದೆ. ಇವಾಗ ಹಂಗೆ ನೈಟ್ ಶಾಪಿಂಗ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಎಲ್ಲರೂ ಶಾಪಿಂಗ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಏನು ಶಾಪಿಂಗ್ ಮಾಡ್ಕೊಬರ್ತೀವೋ ಏನೂ ಗೊತ್ತಿಲ್ಲ. ಏನು ಚೆನ್ನಾಗೈತೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಆದರೆ ಯಾವ ಅಂಗಡಿನೂ ಇಷ್ಟನೇ ಆಗ್ತಾಯಿಲ್ಲ. ಲೈಟಿಂಗ್ಸ್ ನೋಡಿ, ಮುರುಡೇಶ್ವರದಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ. ಮಾತ್ರ ನೈಟ್ ಹೊತ್ತು ಮಾತ್ರ ಲೈಟಿಂಗ್ಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಇಂತೂ ಅಲ್ಲೆಲ್ಲ ನೋಡ್ಕೊಂಡು ಬಂದು ಇಲ್ಲೊಂದು ಅಂಗಡಿ ಸಿಕ್ತು, ನ್ಯೂ ಬಾಂಬೆ ಬಜಾರ್ ಅಂತ ಅಂಗಡಿ. ಅಲ್ಲಿ ಏನಾಯಿತೋ ಏನೋ ಚೆನ್ನಾಗೈತೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಬನ್ನಿ. ರೈಟ್ ಕೇಳಬೇಕು. ಇಲ್ಲಿನ ರೈಟ್ಗೂ ನಮ್ಮ ಕೇರ್ಪೇಟೆ ರೈಟ್ಗೂ ಗೊತ್ತಿಲ್ಲ ಎಷ್ಟು ಅಂತ. ಕೇಳ್ಕೊಂಡು ನೋಡ್ಕೊಂಡು ಬರೋಣ ಬನ್ನಿ. ಅಲ್ಲಿಗೆ ಹೋಗಿದ್ದು ನಾವು ಏನೂ ತಗೊಳ್ಳೋಕ್ಕೂ ಅಲ್ಲ, ಸುಮ್ಮನೆ ನೋಡ್ಕೊಬರೋಣ ಅಂಗಡಿನ ಅಂತ ಹೋದೋ ಸ್ಲಿಪ್ಪರ್ ನೋಡ್ತಿದ್ದೀವಿ. ಸ್ಲಿಪ್ಪರ್ ಎಷ್ಟು ಅಂತ ಗೊತ್ತಿಲ್ಲ. ನೋಡಿದ್ರೆ ಇಲ್ಲದೆ ಇರೋ ರೇಟೆಲ್ಲ ಹಾಕಿದ್ದಾರೆ. ನೀವಂತೂ ಬಂದರೆ ತಗೊಳ್ಳೋಕೆ ಹೋಗ್ಬೇಡಿ. 200 ಇರೋದನ್ನ 400 ಮಾಡಿ ಇಟ್ಟಿದ್ದಾರೆ. ಬಂದರೆ ತಗೊಳ್ಳೋಕ್ಕಂತೂ ಹೋಗ್ಬೇಡಿ. ಅಲ್ಲಿ ಬಟ್ಟೆ ಅಂಗಡಿಗೆ ಹೋದ್ವಾ, ಬಟ್ಟೆ ಅಂಗಡಿಲಿ ಯಾವ ಬಟ್ಟೆನೂ ಇಷ್ಟ ಆಗಲಿಲ್ಲ. ನಮ್ಮ ಕೇರ್ಪೇಟೆಯಲ್ಲಿ ಇರೋ ರೈಟ್ಸ್ಗಿಂತ ಇಲ್ಲಿ ಹೆವಿ ರೈಟ್ಸು. ಆ ಬಟ್ಟೆ ಕ್ವಾಲಿಟಿನೂ ಅಷ್ಟೊಂದು ಚೆನ್ನಾಗಿಲ್ಲ, ಆದರೂ ಅದಕ್ಕೆ ತುಂಬ ರೈಟ್ಸ್ ಹಾಕಿದ್ದಾರೆ. ಅದಕ್ಕೆ ಏನೂ ತಗೊಳ್ಳಿಲ್ಲ. ಮತ್ತೆ ವಾಪಸ್ಸು ಹಾಗೆ ನೋಡ್ಕೊಬರೋದ ಅಂತ ನೋಡ್ಕೊಂಡು ಹೋಯ್ತಾ ಇದ್ದೀವಿ ನೋಡಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ರೂಮಿಗೆ ಬಂದ್ವಿ. ಶಾಪಿಂಗಲ್ಲಿ ಏನು ಅಷ್ಟೇನು ಚೆನ್ನಾಗಿರಲಿಲ್ಲ. ಇದೊಂದು ಸ್ಪೆಕ್ಸ್ ತಗೊಂಡೆ, ಮತ್ತು ಅವಳೊಂದು ಸ್ಪೆಕ್ಸ್ ತಗೊಂಡ್ಲು, ಇವಳೊಂದು ಗಿಫ್ಟ್ ತಗೊಂಡಿದ್ದಾಳೆ. ಅದು ಬಿಟ್ಟರೆ ಇನ್ನೇನು ಚೆನ್ನಾಗಿಲ್ಲ. ನೀವೇನಾದರೂ ಬಂದು ವಿಸಿಟ್ ಮಾಡಿದ್ರೆ ಏನು ಶಾಪಿಂಗು ಮಾಡಬೇಡಿ. ಇಲ್ಲದೆ ಇರೋ ಬರೋ ರೇಟ್ ಎಲ್ಲ ಹಾಕಿದ್ದಾರೆ. ಇದು 100 ಇರೋದನ್ನ 200 ಮಾಡಿದ್ರು. ಏನು ಇಲ್ಲ, 250 ಇರೋದನ್ನ 700 ಮಾಡಿದ್ದಾರೆ ಬಟ್ಟೆನ. ಏನು ತಗೊಳಕ್ ಹೋಗ್ಬಿಡಿ. ಬಂದ್ರೆ ದೇವಸ್ಥಾನ ನೋಡ್ಕೊಂಡು ಹುಷಾರಾಗಿ ಚೆನ್ನಾಗಿ ಹೋಗಿ. ನೈಟ್ ಬಂದು ಟೈಮ್ 11 ಕಾಲೇನೋ ಆಗಿತ್ತು. ಹಂಗಾಗಿ ಎಲ್ಲರೂ ಮಲ್ಕೊತಿದ್ರು. ನಾನು ಮಲ್ಕೊಳ್ಳೋಣ ಅಂತ ಹೋಯ್ತಿದ್ದೆ. ಹಂಗೆ ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋಯ್ತಿದ್ದೆ. ಏನು ಫೋನಲ್ಲಿ ಅಕ್ಕ ಫುಲ್ಲು ಬ್ಯುಸಿ ಪರ್ಸನ್ ಆಗಿಬಿಟ್ಟವಳೆ. ಇವಳು ನೋಡಿ ನನ್ನ ಬೇಬಿ, ಇವಳು ಲವ್ ಯು ಬೇಬಿ. ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಊಟ ಎಲ್ಲ ಚೆನ್ನಾಗಿ ಮಾಡಿದ್ರು. ಊಟ ಏನು ಮಾಡಿದ್ರು ಅಂದರೆ ಅನ್ನ, ಸಾಂಬಾರು, ಮುದ್ದೆ, ಪಲ್ಯ ಮಾಡಿದ್ರು. ಚೆನ್ನಾಗಿತ್ತು. ತಿನ್ಕೊಂಡು ಬಂದೆ. ಚೆನ್ನಾಗಿತ್ತು. ಇವಾಗ ಮಲ್ಕೊಳ್ಳೋದ ಅಂತ ಅನ್ಕೋತಿದ್ದೀನಿ. ಮಲ್ಕೋಬೇಕು. ನೀವೇನಾದರೂ ಮುರುಡೇಶ್ವರಕ್ಕೆ ಬಂದರೆ ನೈಟ್ ಏನಾದರೂ ಉಳ್ಕೋಬೇಕು ಅಂದರೆ ಬಂದು ಉಳ್ಕೊಳ್ಳಿ ಲಾಡ್ಜ್ಗೆ. ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಷ್ಟನೂ ಆಯಿತು. ಬಾಯ್ ಗೈಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೇ 5 ಗಂಟೆಗೆ ಎದ್ದೇಳಿಸಿದ್ರು. ಇವತ್ತು ಡೇ 2 ಅಲ್ವಾ. ಮುರುಡೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋಣ ಬನ್ನಿ. ದೇವಸ್ಥಾನ ನೋಡ್ಕೊಂಡು ಶ್ರದ್ಧೆಯಿಂದ ಹೋಗಿ ಬರೋಣ. ನೈಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಗಾಯ್ಸ್, ಅಲ್ಲಿಗೆ ಮತ್ತೆ ಹೋಗ್ತಿದ್ದೀವಿ. ನೈಟ್ ಲೈಟಿಂಗ್ಸು ತುಂಬ ಚೆನ್ನಾಗಿತ್ತು. ಇವಾಗಲೂ ಚೆನ್ನಾಗೈತೆ. ದೇವಸ್ಥಾನ ಕಾಣಿಸ್ತೈತಲ್ಲ, ಅದೇ ನೋಡಿ ಮುರುಡೇಶ್ವರ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೀವು ಒಂದ್ಸಲ. ಡೇ 2ನಲ್ಲಿ ಫಸ್ಟ್ನೇ ಪ್ಲೇಸ್ ಬಂದು ಮುರುಡೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದಾರೆ. ನೋಡಿ ಗಾಯ್ಸ್, ಫಸ್ಟ್ ಬಂದು ಎಂಟ್ರೆನ್ಸ್ ಇದು. ತುಂಬ ಚೆನ್ನಾಗೈತೆ ಎಂಟ್ರೆನ್ಸೇ. ಇಷ್ಟು ಚೆನ್ನಾಗೈತೆ. ಇನ್ನು ಒಳಗಡೆ ಇನ್ನೆಷ್ಟು ಚೆನ್ನಾಗಿಲ್ಲ. ಇನ್ನೂ ಫಿನಿಷ್ ಆಗಿಲ್ವಂತೆ, ಇನ್ನೂ ಕಟ್ತಿದ್ದಾರೆ. ಚೆನ್ನಾಗಿದೆ. ಇನ್ನೊಂದು 1 ಮಂತ್ ಇಲ್ಲ 2 ಮಂತ್ ಬೇಕಂತೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ, ದೇವಸ್ಥಾನ ಫಿಲ್ ಮಾಡೋಕ್ಕೆ. ಮುರುಡೇಶ್ವರ ಬೀಚ್ ಮಾತ್ರ
ಸಖತ್ತಾಗೈತೆ. ಅದು ಬೆಳಗಿನ ಜಾವದಲ್ಲಿ ಮಾತ್ರ ಸಖತ್ ಇಷ್ಟ ಆಯಿತು. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಉಸಿರನು ಕಾಯಲು ಹಸಿರನು ನೀಡಿದ ಇರುಳನು ನೀಗಲು ಹಗಲನು ನೀಡಿದ ಶರಣು ಎನಲು ಇವನು ಒಲಿದು ಬರುವ ಎದುರು ಅಲ್ಲೆಲ್ಲ ನೋಡ್ಕೊಂಡು ಮತ್ತೆ ವಾಪಸ್ ಹೋಗ್ತಿದ್ದೀವಿ. ತುಂಬ ಚೆನ್ನಾಗೈತೆ ಟೆಂಪಲ್ ಮಾತ್ರ. ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗೈತೆ ಮುರುಡೇಶ್ವರ ಟೆಂಪಲ್ ಎಲ್ಲ ನೋಡಾದ್ಮೇಲೆ ಮುರುಡೇಶ್ವರ ಬೀಚ್ ನೋಡ್ತಿದ್ವಿ. ಬೀಚ್ ಮಾತ್ರ ಸಕ್ಕತ್ತಾಗೈತೆ, ತುಂಬ ಚೆನ್ನಾಗಿದೆ. ಫೋಟೋ ತಗೊಳ್ಳೋದ? ಶಿವನೆಲ್ಲ ನೋಡ್ಕೊಂಡು ಶಿವನ ಹತ್ರ ಏನೇನು ಅಪ್ಲಿಕೇಶನ್ ಹಾಕ್ಬೇಕು ಅಪ್ಲಿಕೇಶನ್ ಎಲ್ಲ ಹಾಕೊಂಡು ಇವಾಗ ಮತ್ತೆ ನಮ್ಮ ಲಾಡ್ಜ್ ಹತ್ರನೇ ಹೋಗ್ತಿದ್ದೀವಿ ಎಲ್ಲರೂ. ಚೆನ್ನಾಗಿದೆ, ಒಂದ್ಸಲ ಬನ್ನಿ ವಿಸಿಟ್ ಮಾಡಿ. ಮುರುಡೇಶ್ವರ ಟೆಂಪಲ್ ತುಂಬ ಚೆನ್ನಾಗಿದೆ. ಪ್ರವಾಸ ದಿನದ 2ನೇ ದಿನದ ನಾಷ್ಟ ನೋಡಿ, ಬಿಸಿಬೇಳೆ ಬಾತ್ ಮಾಡಿದ್ದಾರೆ. ನಂಗೆ ಇಷ್ಟ ಇಲ್ಲ, ಆದರೂ ತಿಂತಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ತಿನ್ನಬೇಕು. ನೋಡೋದ ಟೇಸ್ಟ್ ಹೆಂಗೈತೆ ಅಂತ ಗೊತ್ತಿಲ್ಲ. ನೀವು ತಿನ್ನಿ, ಬಿಸಿಬೇಳೆ ಬಾತ್ ಮಾಡ್ಕೊಂಡು ಚೆನ್ನಾಗಿರುತ್ತೇನೋ. ನನಗೆ ಇಷ್ಟ ಇಲ್ಲ, ನಿಮ್ಗೆ ಇಷ್ಟ ಆದರೆ ತಿನ್ನಿ. ಸ್ಮೈಲು ಬಾಸು, ಸ್ಮೈಲು ಇದ್ರೆ ಬಿಂದಾಸು, ಮಾಲೋರೆ ಮಾಲು ಬಾಸು, ನಾವೇ ಬ್ಯಾಂಕು ಕೊಡು ಪೋಸು. ಡೇ 2ನ ಪ್ಲೇಸ್ ಬಂದು ಗಾಯ್ಸ್ 1 ಅವರ ಹೇಗಿದೆ ಅಂತ ನೋಡಬೇಕು. ಇಲ್ಲೂ ನಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ, ಇಲ್ಲೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ. ನೋಡಿ ಗೈಸ್, ಇದು ಬಂದು ಇಡ್ಗುಂಜಿ 1 ಅವರ್ದಲ್ಲಿ ಇರುತ್ತೆ. ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಪ್ರಶಾಂತವಾಗೈತೆ, ತುಂಬ ಚೆನ್ನಾಗೈತೆ. ಫೋಟೋ ತೆಗಿಯೋಂಗಿಲ್ಲ ಅಂತ ಹೇಳಿದ್ದಾರೆ ಒಳಗಡೆ, ಹಾಗಾಗಿ ಆಫ್ ಮಾಡ್ತಾಯಿದ್ದೀನಿ. ಶಾಪಿಂಗ್ ಎಲ್ಲ ಮಸ್ತಾಗೈತೆ. ಆದರೆ ಸ್ವಲ್ಪ ಪ್ಲೇಸ್ ಚೆನ್ನಾಗೈತೆ. ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ಎಲ್ಲ ಬನ್ನಿ, ಐಶು ಕರ್ಕೊಂಡು ಬನ್ನಿ, ಶಾಪಿಂಗ್ ಮಾಡಿಸ್ತಾಳೆ. ಇವಳು ಮಾಡಿಸ್ತಾಳೆ. ಆಯ್ತು ಬನ್ನಿ. ಇಡ್ಗುಂಜಿ ಟೆಂಪಲ್ ಎಲ್ಲ ನೋಡ್ಕೊಂಡು ಬಂದ್ವಿ, ಚೆನ್ನಾಗಿತ್ತು. ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ನೆಕ್ಸ್ಟು ಪ್ಲೇಸ್ ಬಂದು ಎಲ್ಲಿ ಅಂತ ಗೊತ್ತಿಲ್ಲ, ನೋಡಬೇಕು. ಇವಾಗ ನಾವೆಲ್ಲ ಗಾಯ್ಸ್ ಶರಾವತಿ ಬ್ಯಾಕ್ ವಾಟರ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಬ್ಯಾಕ್ ವಾಟರ್ ಹೇಗಿರುತ್ತೆ ಅಂತ. ಇದರಲ್ಲೂ ಬೋಟಿಂಗು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಅಲ್ಲ ಗಾಯ್ಸ್, ತುಂಬ ಚೆನ್ನಾಗಿರುತ್ತೆ ಕಣಂತೆ. ಬನ್ನಿ ನೋಡೋಣ. ಹಂಗೆ ಶರಾವತಿ ಬ್ಯಾಕ್ ವಾಟರ್ಗೆ ಹೋಗೋದಕ್ಕೆ ಅಲ್ಲಿ ರಸ್ತೆ ಚಿಕ್ಕದು ಅಂತ ಅಂದ್ಬಿಟ್ಟು ಬಸ್ಸು ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು. ಹಂಗಾಗಿ ಇಲ್ಲಿ 1 ಕಿಲೋಮೀಟ್ರ್ ನಡೆಸ್ತಿದ್ದಾರೆ. 1 ಕಿಲೋಮೀಟ್ರ್ ಇವಾಗ ನಡ್ಕೊಂಡು ಹೋಗಬೇಕು. ನೋಡಿ ಗಾಯ್ಸ್, 1 ಕಿಲೋಮೀಟ್ರ್ ನಡ್ಕೊಂಡು ಬಂದ್ವಿ. ಕೊನೆಗೂ ಶರಾವತಿ ಬ್ಯಾಕ್ ವಾಟರ್ ಹತ್ರ ಬಂದೇ ಬಿಟ್ವಿ. ನಮ್ಮ ಪ್ರಿನ್ಸಿಪಲ್ ಮುಂದೆ ಹೋಗ್ತಿದ್ದಾರೆ, ನಾವೆಲ್ಲ ಅವ್ರ ಹಿಂದೆ ಹೋಗ್ತಾ ಇದ್ದೀವಿ. ಪ್ರಿನ್ಸಿಪಲ್ ಸರ್ನ ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ.
ನಮ್ಮ ಪ್ರಿನ್ಸಿಪಲ್ ಸರ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಬಂದ್ವಿ. ಅವ್ರಿಗೊಂದು ಸ್ವಲ್ಪ ಕೊಟ್ಲೆ ಕೊಟ್ಕೊಂಡು ಬಂದರೆ ಶರಾವತಿ ಬ್ಯಾಕ್ ವಾಟರ್ ಇಲ್ಲಿಂದನೇ ಕಾಣಿಸ್ತೈತೆ ನೋಡಿ. ಫೈನಲಾಗಿ ಶರಾವತಿ ಬ್ಯಾಕ್ ವಾಟರ್ಗೂ ಬಂದಾಯಿತು. ಯಾವ ಬೋಟ್ ಹತ್ತಲಿ ಅಂತ ನೋಡ್ತಾ ಇದ್ದೀವಿ. ನನಗೆ ಯಾವ ಬೋಟ್ ಇಷ್ಟ ಆಯಿತು ಆ ಬೋಟ್ ಹತ್ತಕ್ಕೆ ಅಂತ ಹೋಗ್ತಿದ್ದೀನಿ. ಫಸ್ಟ್ ಟೈಮ್ ನೀರು ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಗೈಸ್. ಗಾಳಿಲಿ ತೇಲೋ ಥರ ಆಯ್ತೈತೆ ನನಗೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಫೈನಲ್ ಆಗಿ ಗಾಯ್ಸ್ ಬೋಟ್ ಹತ್ತಾಯಿತು. ಬೋಟ್ ಹತ್ತಿದ್ರೆ ಇಷ್ಟು ಜನ ಇದ್ದೀವಿ. ಇನ್ನೂ ಲೆಕ್ಚರ್ಸ್ ಎಲ್ಲ ಬರಬೇಕು, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಶರಾವತಿ ಬ್ಯಾಕ್ ವಾಟರ್ ಹೇಗಿದೆ ಅಂತ. ಕಾಡದೆ ಹೇಗಿರಲಿ ಹೃದಯವು ಕಳೆದಿದೆ ನಿನಗಾಗಿ. ಜೀವದಲ್ಲಿ ಏನೇನು ಹಸಿ ಬಿಸಿ ಕನಸಿವೆ ನವಿರಾಗಿ. ತೀರದಲ್ಲಿ ಫೈನಲ್ ಆಗಿ ಬೋಟು ಹೊರಡ್ತಿದೆ ನೋಡಿ ಗಾಯ್ಸ್. ಹೇ ಗಗನ ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಹೇ ಧರಣಿ ಆಗಿ ಕಳಿಸಿ ತಿಳಿಸಿ ಕೊಡುವೆ ಆಸೆಯ. ನಾ ತಿಳಿಯೇ ತಿಳಿಸೋ ಬಗೆಯ ಪ್ರೀತಿ ಹೇಗೆ ಹೇಳುತ್ತಾರೋ ಜಗದಲ್ಲಿ ಹೋಗಬೇಕು ಪಾಠಕ್ಕಾಗಿ ಅವರಲ್ಲಿ. ಫೈನಲ್ ಆಗಿ ಗಾಯ್ಸ್ ಶರಾವತಿ ಬ್ಯಾಕ್ ವಾಟರ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಮುಗಿಸ್ಕೊಂಡು ಇವಾಗ ಮತ್ತೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ಲೇಸ್ ಬಂದು ಗಾಯ್ಸ್ ಶರಾವತಿ ಕಾಂಡ್ಲಾ ನಡಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋಣ ಬನ್ನಿ ಗಾಯ್ಸ್. ಏನ್ರಪ್ಪ ಎಲ್ಲ ಡಿಸ್ಕಸ್ ಮಾಡ್ತಾ ಇದೀರಾ? ಕಬ್ಬನ್ ಗದಲ್ಲಿ ಗಾಂಜಾ ಬೆಳೆಯೋದು ಹೆಂಗೆ ಅಂತನಾ? ಮಾಡಕ್ ಕೆಲಸ ಬೇರೆ ಇಲ್ಲಿ ನೋಡು, ಬೀಜ ಬೇರೆ ಆರಿಸ್ಕೊತ ಕುಂದಿರ್ತೀವಿ. ಇಲ್ಲದ ನೋಡು, ಪುಗ್ಸೆಟ್ಟೆ ಸಿಕ್ಕ್ರ ಸಾಕು, ಕುಡಿದು ತಿಂದು ತೇಗಿ ಮಜಾ ಮಾಡಿ ಹೋಗಿಬಿಡ್ತಾನಷ್ಟೇ. ಶರಾವತಿ ಕಾಂಡ್ಲಾ ನಡಿಗೆ ನೋಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಗಾಯ್ಸ್. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಈಗ ನೆಕ್ಸ್ಟ್ ಪ್ಲೇಸ್ ಬಂದು ಗಾಯ್ಸ್ ಇಕೋ ಬೀಚ್ ಕರ್ಕೊಂಡು ಹೋಗ್ತಿದ್ದಾರೆ. ಇಕೋ ಬೀಚಲ್ಲಿ ಎಲ್ಲ ಜಾಲಿ ಇವಾಗ ಫುಲ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬರೋದೆ. ನೋಡಿ ಗಾಯ್ಸ್ ಎಕೋ ಬೀಚ್ ಎಷ್ಟು ಚೆಂದ ಇದೆ. ಅಲೆಗಳಂತೂ ಬರ್ತಾನೇ ಇದೆ. ನೀವೇನಾದರೂ ಬಂದರೆ ಎಕೋ ಬೀಚ್ಗೆ ಹುಷಾರಾಗಿ ಬಂದು ಹುಷಾರಾಗಿ ಆಟ ಆಡ್ಕೊಂಡು ಹೋಗಿ ಗಾಯ್ಸ್. ಇಕೋ ಬೀಚ್ ಮುಗಿಸ್ಕೊಂಡು ಗಾಯ್ಸ್ ಇವಾಗ ಗೋಕರ್ಣಕ್ಕೆ ಹೋಗ್ತಿದ್ದೀವಿ. ಗೋಕರ್ಣಕ್ಕೆ ಹೋಗ್ಬೇಕು ಅಂದರೆ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಯಾವುದೋ ಬಸ್ ಸ್ಟಾಪಲ್ಲಿ ನಿಲ್ಲಿಸ್ಬಿಟ್ಟು ಗೋಕರ್ಣಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋಣ ಬನ್ನಿ ಗೋಕರ್ಣ ಹೇಗಿದೆ ಅಂತ. ಗೋಕರ್ಣಕ್ಕೆ ಬಂದು ತಲುಪಿದ್ವಿ ಗಾಯ್ಸ್. ಆದರೆ ಅಲ್ಲಿ ಜೀನ್ಸ್ ಅಲೋ ಇಲ್ವಂತೆ, ಮತ್ತು ಹುಡುಗರು ಪಂಚೆ ಹಾಕಿಲ್ಲ ಅಂದರೆ ಅವ್ರಿಗೂ ಅಲೋ ಇಲ್ವಂತೆ. ಒಳಗಡೆ ಹೋಗಿ ಕೇಳಬೇಕು ಏನಾಗುತ್ತೆ ಅಂತ. ಗೈಸ್ ಗೋಕರ್ಣದ ಒಳಗಡೆ ಬಂದರೆ ಇಲ್ಲಿ ನೋಡಿ ಯಾವ ಥರ ವೈಟ್ ಸ್ಯಾರಿ ವೈಟ್ ಪಂಚೆ ಹಾಕೊಂಡು ಹೆಂಗಿದ್ದಾರೆ ಅಂತ. ನಮ್ಮನ್ನಂತೂ ಒಳಗಡೆ ಅಲೋ ಮಾಡಲ್ಲ ಅನಿಸುತ್ತೆ. ಲೆಕ್ಚರ್ಸರು ಟೀಚರ್ಸ್ ಎಲ್ಲ ಕೇಳ್ಕೊಂಡು ಬಂದರು. ಜೀನ್ಸ್ ಅವರು ಅಲೋ ಇಲ್ವಂತೆ, ಮತ್ತು ಪಂಚೆ ಹಾಕಳ್ದಿರೋರು ಯಾರೂ ಅಲೋ ಇಲ್ವಂತೆ ಅಂತ ಕಳಿಸಿದ್ರು. ಮತ್ತೆ ವಾಪಸ್ ಬಂದ್ವಿ. ದೇವ್ರನ್ನ ನೋಡೋಕ್ಕಾಗಲಿಲ್ಲ. ನೀವೇನಾದರೂ ಬಂದರೆ ಸ್ಯಾರಿ ಹಾಕೊಂಡೋಗಿ, ಇಲ್ಲಾಂದರೆ ಚೂಡಿದಾರ ಹಾಕೊಂಡೋಗಿ. ಬಾಯ್ಸ್ ಏನಾದರೂ ಬಂದರೆ ಪಂಚೆ ಹಾಕೊಂಡೋಗಿ, ಇಲ್ಲಾಂದರೆ ನಿಮ್ಮನ್ನೂ ಅಲೋ ಮಾಡಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಸಿಗುವ ಮತ್ತೆ ಗಾಯ್ಸ್. ಬಾಯ್.